KPSC ಸಂಚಾಲಕ ರಾಜನವರಿಗೆ ಮತ್ತೆಲ್ಲ ಮಿತ್ರರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ, ನನಗೆ ಇವತ್ತು ಸರ್ ಹೇಳಿದ್ದು ಈ ಕಾಲೇಜ್ ಬಲ್ಬಿ ಆಗಬೇಕು ಅಂತ. ತೊಂಟಿ ಬಗ್ಗೆ ಸ್ವಲ್ಪ ಮಾಹಿತಿ ಅಂತ ಫೋನ್ ಹೇಳಿದ್ರು. ನಂತರ IQAC ಮೊಡಾಲಿಟೀಸ್, ರೋಲ್ ಆಫ್ ಟೀಚರ್ಸ್ ಏನು, ರೋಲ್ ಆಫ್ ಕೋಆರ್ಡಿನೇಟರ್ಸ್ ಏನು, ಫ್ಯಾಕಲ್ಟಿ ಮೆಂಬರ್ಸ್ಗಳು ಏನು, ಈಗ 12B ಅನ್ನೋದು ಏನಂತಂದ್ರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ 1956 ಡಿಸೆಂಬರ್ 28ನೇ ತಾರೀಕು ಅಸ್ತಿತ್ವಕ್ಕೆ ಬಂತು UGC. ಅವತ್ತೇ ಒಂದು ಆಕ್ಟ್ ಆಯಿತು, 1956 ಆಕ್ಟ್. ಆ ಆಕ್ಟ್ ಪ್ರಕಾರ ದೇಶದಲ್ಲಿ ಇರುವಂಥ ಎಲ್ಲ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ 10+2 ಎಜುಕೇಷನ್ಸ್ ಯಾರು ಕೊಡ್ತಾರೆ, ಅದು BSc BA BCom ಆಗಿರ್ಬೋದು, MBBS BE ಆಗಿರ್ಬೋದು, LLB ಆಗಿರ್ಬೋದು, ಯಾವ್ದು ಬೇಕಾದ್ರೆ 10+2 ಆಫ್ಟರ್ PUC ಆದ್ಮೇಲೆ ಇವರೆಲ್ಲ ದೇ ಆರ್ ಕಾಲ್ಡ್ ಆಸ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, HEIs ಅಂತ ಕರೆದು. ಕಾಲೇಜನ್ನು ಹೊರಡೆ ಇಲ್ಲವೇ ಇಲ್ಲ, ನಮ್ಮ ಸರ್ಕಾರದಲ್ಲಿ ಮಾತ್ರ ಕಾಲೇಜನ್ನು ಹೊರಡೆ ಸಿಕ್ಕೋದಿದೆ. UGC ಒಳಗಡೆ ಕಾಲೇಜನ್ನು ಹೊರಡೆ ಇಲ್ಲ. ಇಟ್ ಈಸ್ ಕಾಲ್ಡ್ HEI. HEI ಅಂತಂದರೆ UGC ಆಫೀಸ್ ಪಕ್ಕ ನೋಡಿರ್ಬೋದು, ಕೆಲವು ಸರ್ ನೋಡಿರ್ಬೋದು, ಡೆಲ್ಲಿನಲ್ಲಿ ಆಲ್ ಇಂಡಿಯಾ ಕೂಡ ಮೆಡಿಕಲ್ ಸೈನ್ಸ್ ಇದೆ, ಅಲ್ಲಿ ಕೆಲಸ ಮಾಡೋ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರು ಈಗ ನಮ್ಮ ಕಾಲೇಜಲ್ಲಿ ಕೆಲಸ ಮಾಡೋ ಅಸಿಸ್ಟೆಂಟ್ ಪ್ರೊಫೆಸರ್ಗೂ ಯಾವ ವ್ಯತ್ಯಾಸವೂ ಇಲ್ಲ. ಮೋಡ್ ಆಫ್ ಸೆಲೆಕ್ಷನ್ಸಲ್ಲಿ ಪೇಮೆಂಟಲ್ಲಿ. ಸೊ ಅವರು ಅಸಿಸ್ಟೆಂಟ್ ಪ್ರೊಫೆಸರೇ, ನಾವು ಅಸಿಸ್ಟೆಂಟ್ ಪ್ರೊಫೆಸರ್, ಅಂದರೆ ಆಲ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಇಂಥ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಗೌರ್ಡ್ ಮಾಡಲಿಕ್ಕೆ ಒಂದು ಆ್ಯಕ್ಟ್ ಮಾಡೋದು 1956 ಆ್ಯಕ್ಟ್. ಅದರಲ್ಲಿ 2F ಅಂತ ಒಂದು ಸೆಕ್ಷನ್ ಮಾಡೋದು, 12B ಅಂತ ಒಂದು ಸೆಕ್ಷನ್ ಮಾಡೋದು. 2F ಅಂದರೆ ಏನು, 12B ಅಂದರೆ ಏನು? ಅವೆರಡು ಮುಂಚೆ ಕಾಲೇಜು ಅಥವಾ ವೆದರ್ ಇಟ್ ಇಸ್ ಅ ಗವರ್ಮೆಂಟ್ ಕಾಲೇಜ್ ಆರ್ ಏಡೆಡ್ ಕಾಲೇಜ್ ಆರ್ ಅನ್ಏಡೆಡ್ ಕಾಲೇಜ್ ಇನ್ ಕರ್ನಾಟಕ, ಅದು ದಟ್ ಶುಡ್ ಬಿ ಸ್ಟಾರ್ಟೆಡ್ ವಿತ್ ಎ ಪ್ರಯರ್ ಪರ್ಮಿಷನ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ. ಸರ್ಕಾರದ ಅಂಗೀಕೃತ ಇರಬೇಕು. ಅದಕ್ಕೆ ನೋಡಿರ್ಬೋದು, ಅಂಗೀಕೃತ ಕೊಂಡಿಗೆ ಅಂತ ಹಾಕೊಂಡಿರ್ತಾರೆ. ಗವರ್ಮೆಂಟ್ ಕಂಡೀಷನ್ ಇರಬೇಕು, ಮತ್ತು ಒಂದು ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿರಬೇಕು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಆಫ್ ಎ ಟೀಚರ್ಸ್ ದಟ್ ಆರ್ ನ್ಯೂಲಿ ಅಪಾಯಿಂಟೆಡ್ ಟೀಚರ್ಸ್ ಅಂದರೆ ಅಫಿಲಿಯೇಷನ್ ಏನು ಅಂತಂದರೆ ಕೆಲವರಿಗೆ ಗೊತ್ತಿರೋದೇ ಇಲ್ಲ. ಅಫಿಲಿಯೇಷನ್ ಅಂದರೆ ಅಫಿಲಿಯೇಷನ್ ಟೀಮ್ ಬಂದಿರುತ್ತೆ. ಅಫಿಲಿಯೇಷನ್ ಟೀಮ್ ಬಂದಾಗ ಏನಾಗುತ್ತೆ ಅಂತಂದರೆ ನಮ್ಗೆ ಸಂಬಂಧವೇ ಇಲ್ಲ. ನನಗೆ ಕೆಲವು ಕಾಲೇಜಲ್ಲಿ ಟೀಚರ್ಸ್ ಬಿಹೇವ್ ಮಾಡೋದು ನಾವು ನೋಡಿದ್ದೀವಿ. ಹಿಂದೆ ಕೆಲವು ಪ್ರಿನ್ಸಿಪಾಲ್ಸ್ ಇದ್ದಾಗ ಅಫಿಲಿಯೇಷನ್ ಬರೋದ್ರಿಂದ ಲ್ಯಾಬ್ ಮಾಡೋದು, ಲೈಬ್ರರಿ ಎಲ್ಲ ಕ್ಲೀನ್ ಮಾಡಿಸೋದು, ತೊಳಸೋರು, ರಂಗೋಲಿ ಹಾಕ್ಸೋರು, ಬಾಳೆಕಟ್ಟು ಕಳಿಸೋರು. ಅಫಿಲಿಯೇಷನ್ ಟೀಮ್ ಬಂದಾಗ ರಜಾ ಯಾರು ಕೊಡ್ತಿರ್ತಾವತ್ತು. ಇವತ್ತು ಅಫಿಲಿಯೇಷನ್ ಟೀಮ್ ಪರ್ಸನ್ ಪ್ರಿನ್ಸಿಪಾಲ್ ಮೆಸೇಜ್ ಮಾಡಿರ್ತಾರೆ, ಬರೋಕ್ಕಾಗಲ್ಲ ಸರ್, ಕಾಲ ಗೊತ್ತಾಗಿರುತ್ತೆ. ವಾಟ್ ಎವರ್ ಇಟ್ ಮೇ ಬಿ. ವಾಟ್ ಈಸ್ ಅಫಿಲಿಯೇಷನ್? Affiliation is nothing but an MOU made between the institution and the university. ಯೂನಿವರ್ಸಿಟಿ ಸರ್ಕಾರ ಪ್ರಾರಂಭ ಮಾಡಿದೆ, ನಾವು ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡ್ಕೊಳ್ತೀವಿ, ನೀವು ಅಡ್ಮಿಷನ್ ಅಪ್ರೂವಲ್ ಕೊಡಿ, ದೆನ್ ಸಿಲೆಬಸ್ ಕೊಡಿ, ನಾವು ಪಾಠ ಮಾಡ್ತೀವಿ, ನೀವು ಎಕ್ಸಾಮಿನೇಷನ್ ಮಾಡಿ, ನಾವು ಒಂದು ವ್ಯಾಲ್ಯೂ ಮಾಡ್ತೀವಿ, ನೀವು ರಿಸಲ್ಟ್ ಡಿಕ್ಲೇರ್ ಮಾಡಿ ಡಿಗ್ರಿ ಕೊಡಿ. ಆ ಒಡಂಬಡಿಕೆ ಇದೆ ಅಲ್ವಾ ಬಿಟ್ವೀನ್ ದಿ ಯೂನಿವರ್ಸಿಟಿ ಆ್ಯಂಡ್ ದಿ ಕಾಲೇಜಸ್, ದಟ್ ಈಸ್ ಕಾಲ್ಡ್ MOU, ದಟ್ ಈಸ್ ಕಾಲ್ಡ್ ಅಫಿಲಿಯೇಷನ್. ಅಫಿಲಿಯೇಷನ್ ಬದಲಾಗಿದೆ. ಈಗ ಆನ್ಲೈನ್ USC ಅಪ್ಲಿಕೇಶನ್ ಬಂದಿದೆ. ಈ ಕಾಲೇಜ್ 2Fಗಾಗಲಿ 12Bಗಾಗಲಿ ಅಡ್ಮಿಟ್ ಆಗಬೇಕು ಅಂದರೆ ಫಸ್ಟು ಅಫಿಲಿಯೇಷನ್ ಗೌರ್ಮೆಂಟ್ ಕಾಲೇಜ್ ಆಗಿದ್ರೆ, ಗೌರ್ಮೆಂಟ್ ಕಾಲೇಜ್ ಅದ್ರ ಬಗ್ಗೆ ಮಾತಾಡ್ತಾರೆ. ಗೌರ್ಮೆಂಟ್ ಕಾಲೇಜ್ ಆಗಿದ್ದಾಗ ಕಾಲೇಜ್ ಪ್ರಾರಂಭ ಆಗ್ಬಿಟ್ಟು 2 ಬ್ಯಾಚ್ ಆಫ್ ಸ್ಟೂಡೆಂಟ್ಸ್ ಆಚೆ ಹೋಗಿರಬೇಕು, ಅಂದರೆ ಮಿನಿಮಮ್ 6 ವರ್ಷ ಆಗಿದೆ. ಮತ್ತು ಪರ್ಮನೆಂಟ್ ಅಫಿಲಿಯೇಷನ್ ಇರಬೇಕು. ಅಫಿಲಿಯೇಷನ್ಲಿ 3 ಥರ, ಒಂದು ಪರ್ಮನೆಂಟ್ ಅಫಿಲಿಯೇಷನ್, ಒಂದು ಟೆಂಪರರಿ ಅಫಿಲಿಯೇಷನ್, ಇನ್ನೊಂದು ರಿನಿವಲ್ ಆಫ್ ಪರ್ಮನೆಂಟ್ ಅಫಿಲಿಯೇಷನ್, ಇನ್ನೊಂದು ಎನ್ಹಾನ್ಸ್ಮೆಂಟ್ ಆಫ್ ಇಂಟೆಕ್. 4 ಥರ. ಪರ್ಮನೆಂಟ್ ಅಫಿಲಿಯೇಷನ್ ಕೊಡೋದು ಯಾರು? ಸರ್ಕಾರ ಕೊಡುತ್ತೆ. ಒಂದ್ಸಲಿ ಸ್ಯಾಂಕ್ಷನ್ ಮಾಡಿದ ಮೇಲೆ 5 ವರ್ಷ ಇರುತ್ತೆ. ಫಾರ್ ಎಕ್ಸಾಂಪಲ್ HEP ಕಾಲೇಜಲ್ಲಿ ಇದೆ ಅಂತಂದರೆ, HEP ಪರ್ಮನೆಂಟ್ ಅಫಿಲಿಯೇಷನ್ ಆಗಿದೆ ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ಕೊಡೋದು, ಪರ್ಮನೆಂಟ್ ಅಪ್ಲಿಕೇಶನ್ 5 ವರ್ಷ ಇರುತ್ತೆ. 5 ವರ್ಷ ತನಕ ಎವ್ರಿ ಇಯರ್ ನಾವು ರಿನ್ಯೂವಲ್ ಆಫ್ ಪರ್ಮನೆಂಟ್ ಅಪ್ಲಿಕೇಶನ್ ಮಾಡ್ಕೋಬೇಕು ಯೂನಿವರ್ಸಿಟಿ ಜೊತೆಗೆ. ಆ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಬೇಕು. ಪರ್ಮನೆಂಟ್ ಅಪ್ಲಿಕೇಶನ್ ಕೊಡಬೇಕಾದ್ರೆ ಕಂಡೀಷನ್ಸ್ ಇದೆ. ಏನೋ ಸ್ವಂತ ಬಿಲ್ಡಿಂಗ್ ಇದೆಯಾ, ಆಟದ ಮೈದಾನ ಇದೆಯಾ, ಕ್ಯಾಫೆಟೇರಿಯಾ ಇದೆಯಾ, ಕ್ಲಾಸ್ ರೂಮ್ಸ್ UGC ಸ್ಟ್ಯಾಂಡರ್ಡ್ಸ್ ಪ್ರಕಾರ 20-18 ಅಡಿ ಇದೆಯಾ, 3 rows ಸ್ಟೂಡೆಂಟ್ಸ್ ಕೂತ್ಕೊಳ್ಳೋಕೆ ಅವಕಾಶ ಇದೆಯಾ, ವೆಂಟಿಲೇಷನ್ ಇದೆಯಾ, ಪ್ರಿನ್ಸಿಪಾಲ್ ಚೇಂಬರ್ ಪಕ್ಕ ಅಡ್ಜಸೆಂಟ್ ಆಫೀಸ್ ಇದೆಯಾ, ಫೈರ್ ಎಕ್ಸ್ಟಿಂಗ್ವಿಷರ್ ಇದೆಯಾ, ಎಲ್ಲ ಕಂಡೀಷನ್ಸ್ ನೋಡಿ ಅವರು ಅಫಿಲಿಯೇಷನ್ ಸ್ಯಾಂಕ್ಷನ್ ಮಾಡ್ತಾರೆ. ಅಫಿಲಿಯೇಷನ್ ಬಂದಾಗ ಏನಾಗುತ್ತೆ, ಸ್ಟೂಡೆಂಟ್ ಅಡ್ಮಿಷನ್ ಇಂಟೇಕ್ ಏನಾಗಿರಬೇಕು, ಎವ್ರಿ ಇಯರ್ ಅಟ್ಲೀಸ್ಟ್ ಮೇಂಟೈನ್ ಆಗಿರಬೇಕು, ಕಡಿಮೆ ಆಗಿರಬಾರ್ದು. ಡೆಫಿನೆಟ್ಲಿ ಇಟ್ ಶುಡ್ ಬಿ ಎನ್ಹಾನ್ಸ್ಡ್. ಇಂಟೇಕ್ ಜಾಸ್ತಿ ಆಗ್ತಾ ಇರಬೇಕು, ಅಡ್ಮಿಷನ್ ರೇಟು ಜಾಸ್ತಿ ಆಗಿಲ್ಲ ಅಂದರೂ ಕೂಡ
ಕಡಿಮೆ ಇರಬೇಕು. ಮೊದಲಿನ ಮ್ಯಾನ್ಯಲ್ ಅಪ್ಲಿಕೇಶನ್ ಇದ್ದಾಗ 15 ಇಯರ್ಸ್ ಬ್ಯಾಕ್ ಏನಾಗ್ತಾಯಿತ್ತು, ನಾವು ಕೊಟ್ಟಿದ್ದು ಬುಕ್ಲೆಟ್ ಸಬ್ಮಿಟ್ ಮಾಡ್ತಿದ್ವಿ. ಬಹುಶಃ ಇಬ್ಬರು ಗೊತ್ತಿದೆ ಸರ್ಗಳಿಗೆ, ಅವ್ರು ಬಂದು ಅಪ್ಲಿಕೇಶನ್ ಕೊಟ್ಟವು. ಈಗ ಅದೆಲ್ಲ ಆನ್ಲೈನ್ ಅಪ್ಲಿಕೇಶನ್ USMS ಅಪ್ಲಿಕೇಶನ್ ಸ್ಕೋರ್ ಅಂತ ಬರುತ್ತೆ, ನಿಮ್ಮ ಟೀಮ್ ಬರುತ್ತೆ. ನೀವು ಲಾಸ್ಟ್ ಟೈಮ್ ಯಾರಾದರೂ ಇನ್ವಾಲ್ವ್ ಆಗಿದ್ರೆ ಸರ್ ನಿಮ್ಮ ಅಪ್ಲಿಕೇಶನ್ ನೀವೆಲ್ಲ ಅಪ್ಲೋಡ್ ಮಾಡಿದ್ರು, ಇನ್ಫ್ರಾಸ್ಟ್ರಕ್ಚರು, ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರು, ಲೈಬ್ರರಿ ಇನ್ಫ್ರಾಸ್ಟ್ರಕ್ಚರು, ಟೀಚಿಂಗ್ ರಿಸೋರ್ಸಸ್ ಎಲ್ಲವನ್ನು ಅಪ್ಲೋಡ್ ಮಾಡಿದ್ರು. ಕೊನೆಗೆ ಸಬ್ಮಿಟ್ ಮಾಡಿದಾಗ ಆ ಸ್ಕೋರ್ ಬಂದ್ಬಿಡುತ್ತೆ ಕೆಳಗಡೆ, ಜಸ್ಟ್ ಲೈಕ್ ನಮ್ಮ CLT ಎಕ್ಸಾಮ್. ಆ ಸ್ಕೋರ್ ಏನಾಗುತ್ತೆ, ಇಟ್ ಶುಡ್ ಬಿ ಅಬೌವ್ 50ಗಿಂತ ಕೆಳಗಡೆ ಬಂದರೆ ಅಪ್ಲಿಕೇಶನ್ ಸ್ಯಾಂಕ್ಷನ್ ಮಾಡೋ ಆಗಿಲ್ಲ. ಆದರೂ ಕೂಡ ಕಂಟಿನ್ಯೂಸ್ ಅಪ್ಲಿಕೇಶನ್ ಕೊಡ್ತಾರೆ, ನೆಕ್ಸ್ಟ್ ಇಯರ್ ಸ್ಕೋರ್ ಜಾಸ್ತಿ ಮಾಡ್ಕೊಡಿ. ಅವಾಗ ಏನು ಮಾಡಬೇಕು, ಸ್ಟೂಡೆಂಟ್ಸ್ನ ಜಾಸ್ತಿ ಇದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ, ರಿಸಲ್ಟ್ ಇದಕ್ಕಿಂತ ಜಾಸ್ತಿ ಮಾಡಿ. ಅವಾಗ ಏನು ಮಾಡಬೇಕು, ಕಮಿಟೀಸ್ ಕಮಿಂಗ್ ಟು ಪಿಕ್ಚರ್. ನೀವು ಕ್ವಾಲಿಟಿ ಅನೌನ್ಸ್ಮೆಂಟ್ ಏನು ಕೆಲಸ ಮಾಡಿದ್ದೀರಿ, ಫೈಲ್ ಏನು ಮೇಂಟೈನ್ ಮಾಡ್ತಾ ಇದ್ದೀರಿ, ನೀವು ಎಷ್ಟು ಕಮಿಟಿ ಇದೆ. UGC ರೆಕಗ್ನಿಷನ್ ಕಾಲೇಜ್ 2F ಇದ್ದಾಗ UGC ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಕಮಿಟೀಸ್ ಫಾರ್ಮ್ ಮಾಡಿದ್ದೀರಿ, ನೀವು ಮೊಡ್ಯಾಲಿಟೀಸ್ ಏನು, ಅದು ರಿಪೋರ್ಟ್ಸ್ ಕೊಡಿ. ಇವೆಲ್ಲ ನೋಡಿದಾಗ ಏನಾಗುತ್ತೆ, ಒಂಚೂರು ಸ್ಕೋರ್ ಜಾಸ್ತಿ ಮಾಡ್ತಾರೆ, 50 ಕ್ರಾಸ್ ಆಗುತ್ತೆ. ಸೊ ವಿ ವಿಲ್ ಬಿ ಸೇಫ್, ಅಂದರೆ ಇನ್ಸ್ಟಿಟ್ಯೂಷನ್ ವಿಲ್ ಬಿ ಸೇಫ್. ಸೊ ಇಲ್ಲಿ ಮ್ಯಾಥ್ ಪರ್ಪಸ್ ಅಷ್ಟೇ ಅಲ್ಲ, ಕಮಿಟೀಸ್ ಕೆಲಸ ಮಾಡಬೇಕಾಗುತ್ತೆ. ಫಾರ್ ದಿ ವೆರಿ ಎಕ್ಸಿಸ್ಟೆನ್ಸ್ ಆಫ್ ದಿ ಕಾಲೇಜ್ ಕಮಿಟೀಸ್ ಆಲ್ಸೋ ಬಿ ವರ್ಕ್ ಇನ್ ಎಕ್ಸಿಸ್ಟೆನ್ಸ್ ಆಫ್ ಅಫಿಲಿಯೇಷನ್. ಸೊ ಇಂಥ ಒಂದು ಪರ್ಮನೆಂಟ್ ಅಫಿಲಿಯೇಷನ್ ಇದ್ದು, ಸ್ವಂತ ಬಿಲ್ಡಿಂಗ್ ಇದ್ದು, 2 ಬ್ಯಾಚ್ ಆಫ್ ಸ್ಟೂಡೆಂಟ್ಸ್ ಆಚೆ ಹೋಗಿದ್ರೆ, ಮತ್ತೆ ಅದಕ್ಕೆ ಸರ್ಕಾರದ ರೆಕಗ್ನಿಷನ್ ಇದ್ದು, ಪರ್ಮನೆಂಟ್ ಅಫಿಲಿಯೇಷನ್ ಇದ್ದರೆ 5 ಕಂಡೀಷನ್ಸ್ ಫುಲ್ಫಿಲ್ ಆಗಿದೆ, 2F ಬರುತ್ತೆ. ಈ ಕಾಲೇಜಲ್ಲಿ 2F ಬಂದಿರುತ್ತೆ. ಈಗ 12B ಬರಬೇಕು. ನೆಕ್ಸ್ಟ್ ವಾಟ್ ಈಸ್ 12B ಅಂತಂದರೆ, 2F ಥರ 12Bನೂ ಕೂಡ ಇನ್ನೊಂದು ಆ್ಯಕ್ಟ್ ಸೆಕ್ಷನ್ ಅಂಡರ್ ದಿ ಸೇಮ್ 1956 ಆ್ಯಕ್ಟ್ ಆಫ್ UGC. ಇನ್ನೊಂದು ಆ್ಯಕ್ಟ್ ಏನು ಹೇಳ್ತಿದ್ದು, 12B ಅಂತಂದರೆ ಗ್ರ್ಯಾಂಟ್ಸ್ ಬರುತ್ತೆ. ಈಗ ಈ ಕಾಲೇಜು 12B ಕೆಳಗಡೆ ಕನ್ಸಿಡರ್ ಆಗಿದೆ ಅಂತಂದರೆ ಒಂದು 12B ಸರ್ಟಿಫಿಕೇಟ್ ಬರುತ್ತೆ ಕಾಲೇಜ್. ಅವಾಗ ಏನಾಗುತ್ತೆ, ದಿಸ್ ಕಾಲೇಜ್ ಈಸ್ ಎಲಿಜಿಬಲ್ ಟು ರಿಸೀವ್ ದಿ ಡೆವಲಪ್ಮೆಂಟಲ್ ಗ್ರ್ಯಾಂಟ್ಸ್ ಡೈರೆಕ್ಟ್ಲಿ ಫ್ರಮ್ UGC, HERA and other central government agencies like DST, DPT, MHRD, ISEC, ಈ ಥರ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಟಾನಮಸ್ ಬಾಡಿಗಳಿಂದ, ಸೆಂಟ್ರಲ್ ಗೌರ್ಮೆಂಟ್ IIHR ಈ ಕಡೆಯಿಂದ, ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಸೈನ್ಸ್, ರೂರಲ್ ಸ್ಟಡೀಸ್ ಎಲ್ಲ ಕಡೆಯಿಂದ ಗ್ರಾಂಟ್ಸ್ ತಗೊಳ್ಳೋಕೆ ಎಲಿಜಿಬಿಲಿಟಿ. ಈಗ ಯಾರೋ ಇದ್ದೀರಿ, ಒಬ್ಬ ರಿಸರ್ಚರ್ ಟ್ರಾನ್ಸ್ಫರ್ ಆಗಿ ಕೊಟ್ಬಿಡ್ತಾರೆ, ಅವ್ರು ರಿಸರ್ಚರ್ ತೊಡಗಿಸ್ಕೊಂಡಿರ್ತಾರೆ, ಪ್ರಾಜೆಕ್ಟ್ ತಗೋಬೇಕು ಅಂದರೆ ಈ ನಿಮ್ಮ ಕಾಲೇಜು 2F ಆಗಿರಲೇಬೇಕು. ಇಲ್ಲ ಅಂದರೆ ನೀವು ಇಲ್ಲಿಂದ ಸಬ್ಮಿಟ್ ಮಾಡೋಕ್ಕೆ ಬರೋದಿಲ್ಲ. ಮೊದಲು ಇತ್ತು FIP ಅಂತ, ಫ್ಯಾಕಲ್ಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತ, PhD ಮಾಡಬೇಕು, 2 years ರಜೆ ಕೊಟ್ಟು ಕಳಿಸೋದು, ಸ್ಯಾಲರಿ ಕೊಟ್ಟು. ಈ FIP ಮಾಡಬೇಕು ಅಂದರೆ ನೀವು ಕೆಲಸ ಮಾಡೋ ಕಾಲೇಜು 2F ಕಂಪ್ನಿ ಇರಲೇಬೇಕಿತ್ತು. 2F ಕಂಪ್ನಿ ಕಾಲೇಜ್ ಇಲ್ಲ ಅಂದರೆ ನಿಮಗೆ FIP ಕಳಿಸ್ತಾ ಇರಲಿಲ್ಲ. ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಫಾರ್ FIP UGC ಇಂದ. ಸೊ ಈ ಎಲ್ಲ ಕಂಡೀಷನ್ಸ್ ಇಂದ 12B ಅಂದ್ರೇನು, ಇಟ್ ಈಸ್ ಅ ಸೆಕ್ಷನ್ ಅಂಡರ್ 1956 ಆ್ಯಕ್ಟ್ ಆಫ್ UGC which extends the financial support for developmental activities directly from the central government and other affiliated bodies of the central government. So ಈಗ ನಿಮಗೆ ಬೇಕು ನೋಡಿ, 12B 2F ರೆಕಗ್ನಿಷನ್ ಸಿಕ್ಬಿಡ್ತು, 12B ಗ್ರ್ಯಾಂಟ್ಸ್ ಬೇಕು ನಮಗೆ ಇವಾಗ. ಈಗ UGC 1956 ಅಲ್ಲಿ ಮಾಡಿದಾಗ ಅದು ಗ್ರಾಂಟಿಂಗ್ ಬಾಡಿ ಆಗಿತ್ತು. ಹಾಗಾಗಿ ಎಲ್ಲರೂ ಕೂಡ UGC ಸಂಬಳ ಬಂದಿತ್ತು. 1186 ಅಲ್ಲಿ ಬಂದಿದ್ದ ಸಂಬಳ UGC ಸಂಬಳ ಬಂದಿತ್ತು, ಅದರಿಂದ UGC ಗ್ರಾಂಟಿಂಗ್ ಏಜೆನ್ಸಿ. ಈಗ ಇಟ್ ಈಸ್ ನೋ ಮೋರ್ ಎ ಗ್ರಾಂಟಿಂಗ್ ಏಜೆನ್ಸಿ, ಅದು ಹಣ ಕೊಡುವಂಥ ಸಂಸ್ಥೆ ಆಗಿಲ್ಲ. ಈಗ ಇಟ್ ಈಸ್ ಎ ಪಾಲಿಸಿ ಮೇಕಿಂಗ್ ಬಾಡಿ ಅಂತ ಮಾಡಿದ್ದಾರೆ ಪ್ರೀವಿಯಸ್ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಈಗ HERA ಅಂತ ಮಾಡಿದ್ದಾರೆ, ಹೈಯರ್ ಎಜುಕೇಷನ್ ರಿಸರ್ಚ್ ಅಕಾಡೆಮಿ ಅಂತ. HERAದು ಹಣ ಕೊಡ್ತಿದ್ದಾರೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೆ. ಅದೇ ರೂಸ್ ಆಗ್ತಾ ಇದೆ, ಸ್ಟೇಟ್ ಗೌರ್ಮೆಂಟ್ ರೂಸ್ ಅಂತ ಮಾಡ್ತಿದ್ದಾರೆ, ರಾಷ್ಟ್ರೀಯ ಉಚಿತ ಶಿಕ್ಷಾ ಅಭಿಯಾನ. ಆ ರೂಸಾ ಕಮ್ಸ್ ಅಂಡರ್ HERA. ಈಗ ರೂಸಾ ಗ್ರಾಂಟ್ ಬೇಕು ನಿಮಗೆ ಅಂತಂದರೆ ಈಗ 12B ಆಗಬೇಕು. ಆ 12B ಏನು ಮಾಡುತ್ತೆ ಅಂತಂದರೆ, ಏನಿದೆ 12Bನಲ್ಲಿ ಸಬ್ಮಿಷನ್ ಆಫ್ ಪ್ರಪೋಸಲ್. ಫಸ್ಟ್ ನೀವು ಸಬ್ಮಿಟ್ ಮಾಡುವ ಪ್ರಪೋಸಲ್ ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ಆಫ್ಲೈನ್ ಮುಖಾಂತರ ಆಗಿರ್ಬೋದು. ಈಗ ಈ ಕಾಲೇಜು ತುಮಕೂರು ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿದೆ ಅಂತಂದರೆ ನೇರವಾಗಿ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಆಗಿಲ್ಲ UGCಗೆ. ಥ್ರೂ ದಿ CDC ಆಫ್ ದಿ UGC ಓನ್ಲಿ ಅಪ್ಲಿಕೇಶನ್ ಶುಡ್ ಬಿ ಸಬ್ಮಿಟೆಡ್. ರಿಜಿಸ್ಟ್ರಾರ್ನ ಬರೀಬೇಕು, CDC ಡೈರೆಕ್ಟರ್ ಇರ್ತಾರೆ, ಅವ್ರು ಮೀಟಿಂಗ್ ಮಾಡ್ತಾರೆ, ಅವರು ಎಲ್ಲ ನಾವು ಪ್ರಿನ್ಸಿಪಾಲ್ ಇದು ಏನು ಅಂಡರ್ಟೇಕಿಂಗು ಮತ್ತು ಇದು ಇನ್ಫ್ರಾಸ್ಟ್ರಕ್ಚರು ವಿತ್ ಫೋಟೋಸ್ ಹಾಕಿರ್ತಾರೆ, ಅದೆಲ್ಲ ಸ್ಯಾಟಿಸ್ಫ್ಯಾಕ್ಟರಿ ಇದೆ, 12B ಕೆನ್ ಬಿ ಗ್ರಾಂಟೆಡ್ ಅಂತ ಇನ್ನೊಂದು ರೆಕಮೆಂಡೇಶನ್ ಮೇಲೆ ನಿಮ್ಮ ಅಪ್ಲಿಕೇಶನ್ನ ಫಾರ್ವರ್ಡ್ ಮಾಡ್ತಾರೆ UGCಗೆ. ಅವಾಗ ಬರುತ್ತೆ ಏನಂತಿದ್ದು ಎಕ್ಸ್ಪರ್ಟ್ ಕಮಿಟಿ ವ್ಯಾಲ್ಯೂಯೇಷನ್. ಒಂದು ಕಮಿಟಿ ಬರುತ್ತೆ, ಜಸ್ಟ್ ಲೈಕ್ ನ್ಯಾಕ್ ಟೀಮ್ ಆ ಥರ. ಜಸ್ಟ್
2 hours ಅಷ್ಟೇ ಬಂದು ನೋಡ್ಕೊಂಡು ಹೋಗ್ತಾರೆ. ಅವ್ರು ಎವ್ಯಾಲ್ಯೂಯೇಟ್ ಮಾಡ್ತಾರೆ. ದೆನ್ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಬರ್ತಾರೆ. ಆ ಕಮಿಟಿ ಬಂದ ಮೇಲೆ ಎಕ್ಸ್ಪರ್ಟ್ ಕಮಿಟಿ ಅನ್ನೋ ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ವಿಲ್ ಬಿ ರಿವ್ಯೂಡ್ ಬೈ ಸ್ಟ್ಯಾಂಡಿಂಗ್ ಕಮಿಟಿ. ಆ ಸ್ಟ್ಯಾಂಡಿಂಗ್ ಕಮಿಟಿ ಡೆಲ್ಲಿಯಲ್ಲಿ ರಿಜಿಸ್ಟ್ರೇಷನ್. ಈ ಮೊದಲು 5 ಸ್ಟೇಟ್ಗೆ ಸೌತ್ ವೆಸ್ಟ್ ರೀಜನಲ್ ಆಫೀಸ್ ಅಂತ ಬೆಂಗಳೂರಲ್ಲಿ ರಿಜಿಸ್ಟರ್ ಆಫೀಸು, ಈಗ ಅದೆಲ್ಲ ಸೆಂಟ್ರಲೈಸ್ ಮಾಡಿ ಡೆಲ್ಲಿಗೆ ಇಟ್ಕೊಂಡಿದ್ದಾರೆ. ನಿಮ್ಮ ರಿಪೋರ್ಟು ಡೆಲ್ಲಿಗೆ ಹೋಗುತ್ತೆ. ಸ್ಟ್ಯಾಂಡಿಂಗ್ ಕಮಿಟಿ ರಿವ್ಯೂ ಮಾಡಿ ಆಮೇಲೆ ಎಲಿಜಿಬಿಲಿಟಿ ಡಿಟರ್ಮಿನ್ ಮಾಡಿ ವೆದರ್ ದಿಸ್ ಕಾಲೇಜ್ ಇಸ್ ಎಲಿಜಿಬಲ್ ಟು ಬಿ ಕನ್ಸಿಡರ್ಡ್ ಅಂಡರ್ 12B ಆಫ್ UGC ಆ್ಯಕ್ಟ್ ಅಂತ ಅವ್ರು ಡಿಟರ್ಮಿನ್ ಮಾಡ್ತಾರೆ. ಡಿಟರ್ಮಿನ್ ಮಾಡಿ ನೆಕ್ಸ್ಟ್ ನಿಮ್ಮ ಮುಂದೆ ಶೆಡ್ಯೂಲ್ ಬರುತ್ತೆ. ಇಫ್ ನಾಟ್ ನಿಮ್ಮ ಪ್ರಪೋಸಲ್ ವಾಪಸ್ ಬರುತ್ತೆ, ಇಂಥ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಿ. ಏನೇನಿದೆ ರಿಕ್ವೈರ್ಮೆಂಟ್ಸ್ಗೆ ಎಲಿಜಿಬಿಲಿಟಿ ತಗೋಬೇಕು ನಾವು 12Bಗೆ ಅಂದರೆ ಇನ್ಸ್ಟಿಟ್ಯೂಷನ್ ಏನೇನು ಬೇಕಂದ್ರೆ ಮೀಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕ್ರೈಟೇರಿಯಾ. ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಜಸ್ಟ್ ನೀವು ಓದ್ಕೊಂಡ್ಬೇಡ, ಅನ್ನೋದಕ್ಕೆ ಡೀಟೇಲ್ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಕ್ರೈಟೇರಿಯಾ, ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್, ನೆಸೆಸರಿ ಅಪ್ರೂವಲ್ಸ್, undertaking to complete works, receiving plan or non-plan grants, affiliating university status, cost sharing undertaking, other factors. ಇಷ್ಟು ಫ್ಯಾಕ್ಟರ್ಸ್ ಫುಲ್ಫಿಲ್ ಆಗಿದ್ರೆ ನಮ್ಗೆ ಎಲಿಜಿಬಿಲಿಟಿ ಬಂತು ಅಂತ. ಲೆಟ್ ಅಸ್ ಸಿ ಒನ್ ಬೈ ಒನ್. ಮೀಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕ್ರೈಟೀರಿಯಾ. ಕಾಲೇಜ್ ಅಂದಮೇಲೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರಬೇಕು. ಅಲ್ಲಿ ಮಿನಿಮಮ್ ಕ್ಲಾಸ್ ರೂಮ್ಸು, ಸ್ಟ್ರೆಂತ್ಗೆ ಸೂಟಬಲ್ ಒಂದು ಕ್ಲಾಸ್ ರೂಮ್ಸು, ಒಂದು ಲೈಬ್ರರಿ, ಹೆಣ್ಮಕ್ಳಿದ್ರೆ ರೆಸ್ಟ್ ರೂಮು, ಹೆಣ್ಮಕ್ಳು ಸಪ್ರೇಟ್ ರೆಸ್ಟ್ ರೂಮು, ಒಂದು ವೈಟಿಂಗ್ ಹಾಲ್, ಹುಡುಗಿರೇ ಇರೋದ್ರಿಂದ ಒಂದು ಲೇಡೀಸ್ ವೈಟಿಂಗ್ ಹಾಲ್, ಸೊ ಒಂದು ಜಿಮ್ನಾಷಿಯಮು ಅಥವಾ ಸಪ್ರೇಟ್ ಸ್ಪೋರ್ಟ್ಸ್ ರೂಮು, ಈ ಥರ ಮಿನಿಮಮ್ ಎಲಿಜಿಬಿಲಿಟಿ ಕೇಳ್ತಾರೆ. ಆ ಇನ್ಫ್ರಾಸ್ಟ್ರಕ್ಚರ್ ನಾವು ಮೀಟ್ ಮಾಡಬೇಕು. ಹೇಗೆ ಕಾಲೇಜಲ್ಲಿ ಮಸ್ಟ್ ಹ್ಯಾವ್ ಡೆಮಾನ್ಸ್ಟ್ರೇಟ್ ದಟ್ ದಿ ಕಾಲೇಜ್ ಹ್ಯಾಸ್ ಮೆಟ್ ಅಟ್ಲೀಸ್ಟ್ 50% ಆಫ್ ದಿ ಪರ್ಮನೆಂಟ್ ಅಫಿಲಿಯೇಷನ್ ಕ್ರೈಟೀರಿಯಾ. ಕಾಲೇಜ್ ಪರ್ಮನೆಂಟ್ ಅಫಿಲಿಯೇಷನ್ ಹೋಗ್ಬೇಕಾದ್ರೆ ಅವೆಲ್ಲ ಇರಬೇಕು, ಅದರ್ವೈಸ್ ಪರ್ಮನೆಂಟ್ ಅಫಿಲಿಯೇಷನ್ ಕೊಡೋದಿಲ್ಲ. ಆ ಪರ್ಮನೆಂಟ್ ಅಫಿಲಿಯೇಷನ್ ಕ್ರೈಟೀರಿಯಾದಲ್ಲಿ ಏನು ಹೇಳಿದ್ದಾರೆ ಅದರಲ್ಲಿ 50% ಆರು ಇರಬೇಕು 12B ಕೊಡಬೇಕಾದ್ರೆ. ಸೊ ಅಕಾಡೆಮಿಕ್ ಆ್ಯಂಡ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಡಿಫೈನ್ಡ್ ಬೈ ರೆಗ್ಯುಲೇಟಿಂಗ್ ಯೂನಿವರ್ಸಿಟಿ. ಅಕಾಡೆಮಿಕ್ ಏನು ಹೇಳುತ್ತೆ, ರೆಗ್ಯುಲೇಟಿಂಗ್ ತುಮಕೂರು ಯೂನಿವರ್ಸಿಟಿ ಏನು ಹೇಳ್ತಿದೆ, ಯಾವುದೇ ಸ್ಟೇಟ್ ಯೂನಿವರ್ಸಿಟಿ 2002 ಆ್ಯಕ್ಟ್ ಪ್ರಕಾರ ಒಂದು ಕಾಲೇಜ್ ಅಂದಮೇಲೆ ಅಲ್ಲಿ ಒಂದು ಕೋರ್ಸ್ ಇದೆ, HEP ಫಾರ್ ಎಕ್ಸಾಂಪಲ್ ಅಂತಂದರೆ ಆ ಕೋರ್ಸ್ಗೆ ಕೆಳಗಡೆ ಬರೋ ಸಬ್ಜೆಕ್ಟ್ಸಲ್ಲಿ ಮಿನಿಮಮ್ 5,000 ಪುಸ್ತಕ ಇರಬೇಕು ಅಂತ ಹೇಳುತ್ತೆ 2002 UGC ಆ್ಯಕ್ಟ್. ಒಂದು ಕೋರ್ಸ್ಗೆ 5,000 ಪುಸ್ತಕ ಇರಬೇಕು ಅಂತ ಹೇಳುತ್ತೆ. ಅದು ಅಫಿಲಿಯೇಟಿಂಗ್ ಯೂನಿವರ್ಸಿಟಿ. ಫಿಸಿಕಲ್ ಅಕಾಡೆಮಿಕ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರು, ರೂಮ್ಗಳು, ಅಡ್ನೆಗಳು, ವೆಂಟಿಲೇಷನು, ಡೆಸ್ಕ್ ಅವೆಲ್ಲ ಇರುತ್ತೆ. ಸೊ ಪರ್ಮನೆಂಟ್ ಅಫಿಲಿಯೇಷನ್ ಬಂದಿದ್ಮೇಲೆ ಅವೆಲ್ಲ this institution has met all the requirements to be considered under 12B. ಮೊದಲನೇದಾಯಿತು. ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್. ಈಗ ನಮ್ಗೆ ಎಷ್ಟು ಬೇಕು, ಫಾರ್ ಎಕ್ಸಾಂಪಲ್ ಈ ಒಂದು 12B ಬಂದ ತಕ್ಷಣ ಒಂದು ಎಂಥೂಸಿಯಾಸ್ಟಿಕ್ ಟೀಮ್ ಆಫ್ ಟೀಚರ್ಸ್ ವಿತ್ ಪ್ರಿನ್ಸಿಪಾಲ್ ಏನು ಮಾಡ್ತಾರೆ, ಒಂದು ಪ್ರಪೋಸಲ್ ಬರಬೇಡ ಅಂತ. ಎಷ್ಟು ಬರೀಬೋದು ಪ್ರಪೋಸಲ್? 2 ಕೋಟಿಗೆ ಮೀರಿದಂತೆ ಬರೀಬೇಕು. ಇಡೀ ತುಮಕೂರು ಯೂನಿವರ್ಸಿಟಿನಲ್ಲಿ ಪಲ್ಲಾಗಟ್ಟಿ, ಅಡವಪ್ಪ ಕಾಲೇಜು, ಕಲ್ಪತರು ಸೈನ್ಸ್ ಕಾಲೇಜು ಮಾತ್ರ UGC ಗ್ರಾಂಟ್ ಉಪಯೋಗಿಸ್ಕೊಂಡು ಲೇಡೀಸ್ ಹಾಸ್ಟೆಲ್ ಕಟ್ಟಿರೋದು ಸರ್. ಯಾವ ಕಾಲೇಜು ಇನ್ಕ್ಲೂಡಿಂಗ್ ಸಿದ್ಧಗಂಗಾದಲ್ಲಿ ಕಟ್ಟಿಲ್ಲ, ವಾಪಸ್ ಕಳಿಸೋದು. ಸಿರಾದಲ್ಲಿ ಕಟ್ಟಿಲ್ಲ, ಸಿದ್ಧಗಂಗಾದಲ್ಲಿ ಕಟ್ಟಿಲ್ಲ, ಯೂನಿವರ್ಸಿಟಿ ಆರ್ಟ್ಸ್ ಕಾಲೇಜಲ್ಲೇ ಕಟ್ಟಿಲ್ಲ, ಯೂಸ್ ಮಾಡ್ಕೊಂಡಿಲ್ಲ. ಓನ್ಲಿ ಕಲ್ಪತರು ಅಂಡ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ 2 ಕೋಟಿ 2. ನೀವ್ಯಾರೋ ಆ ಕಾಲೇಜ್ ನೋಡ್ಬೋದು. UGC 10ನೇ ಅನುದಾನದಲ್ಲಿ 12ನೇ ಅನುದಾನದಲ್ಲಿ ಕಟ್ಟಿದಂಥ ಬಿಲ್ಡಿಂಗ್ ಅಂತ ಕಟ್ಟಿ ಕಟ್ಟಿದ್ದಾರೆ. ಸೊ 2 ಕೋಟಿ ಮಾತ್ರ ನೀವು ಕಳಿಸಬೇಕು ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್. ಯುವರ್ ರಿಕ್ವೈರ್ಮೆಂಟ್ ಶುಡ್ ನಾಟ್ ಕ್ರಾಸ್ 2 crores. ನೆಸೆಸರಿ ಅಪ್ರೂವಲ್ಸ್ ಏನು ಬರಬೇಕು? ಈಗ ಇನ್ನೊಂದು ಲೇಡೀಸ್ ಕಾಲೇಜ್ ಇದೆ, ಲೇಡೀಸ್ ಹಾಸ್ಟೆಲ್ ಕಟ್ಕೊಡ್ಬೇಕು, ಇಲ್ಲಿ ದೂರ ಇದೆ ಅಂತ ಡಿಸೈಡ್ ಮಾಡ್ತಾರೆ. ಆ ಲೇಡೀಸ್ ಹಾಸ್ಟೆಲ್ಗೆ ಜಾಗ ಇದೆ ಅಲ್ವಾ, ಆ ಜಾಗ ಫಸ್ಟು ನಮ್ಮ DCEಗೆ ರಿಜಿಸ್ಟರ್ ಆಗಬೇಕು. ಆ್ಯಂಡ್ ದೆನ್ EC ಬಂದಿರಬೇಕು ನಮ್ಮ DCS ನಲ್ಲಿ. ಆ್ಯಂಡ್ ದೆನ್ ಅಲ್ಲಿ ಪ್ಲಾನ್ ಇದೆಯಲ್ಲ, ಆ ಪ್ಲಾನ್ನ ಟೆಕ್ನಿಕಲ್ ಅಪ್ರೂವಲ್ ಆಗಬೇಕು, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿರಬೇಕು ನಮ್ಮ ಕಮಿಷನರ್. ನೆಸೆಸರಿ ಅಪ್ರೂವಲ್ಸ್ ಅವೆಲ್ಲ. ಆ ಎಲ್ಲ ಅಪ್ರೂವಲ್ಸ್ ಆದಮೇಲೆ ಎಲೆಕ್ಟ್ರಿಸಿಟಿ ಅಪ್ರೂವಲ್ ಬಂದಿರಬೇಕು, ನಮಗೆ UGD ಅಪ್ರೂವಲ್ ಬಂದಿರಬೇಕು ಮುನ್ಸಿಪಾಲಿಟಿಯಿಂದ. ಎಲ್ಲ ಅಪ್ರೂವಲ್ಸ್ ಇದ್ದರೆ ಮಾತ್ರನೇ ಅವರು ಗ್ರಾಂಟ್ ಕೊಡ್ತಾರೆ ಅಲ್ಲಿಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಇಲ್ಲದೆ ಕೊಡೋದಿಲ್ಲ. ಕಾಲೇಜ್ ಮಸ್ಟ್ ಹ್ಯಾವ್ ಆಲ್ ನೆಸೆಸರಿ ಅಪ್ರೂವಲ್ಸ್ ಫಾರ್ ಡೆವಲಪ್ಮೆಂಟಲ್ ಇಂಜಿನಿಯರಿಂಗ್ ವರ್ಕ್ಸ್ ಆ್ಯಂಡ್ ಡೆಮಾನ್ಸ್ಟ್ರೇಟ್ ದಟ್ ಫಂಡಿಂಗ್ ವಾಸ್ ಓನ್ಲಿ ರೀಸನ್ ಫಾರ್ ಡಿಲೇ. ಯಾಕೆ ಇಲ್ಲಿ ದುಡ್ಡು ಕಟ್ಟಿಲ್ಲ ಅಂತಂದರೆ ನಮ್ಮ ಹತ್ರ ಎಲ್ಲ ಅಪ್ರೂವಲ್ ಸಿಕ್ಕಿದೆ, ದುಡ್ಡು ಸಿಕ್ಕಿಲ್ಲ ಅಷ್ಟೇ. ಹಾಗಾಗಿ ದುಡ್ಡು ಕೊಡಿ, ನಾವು ಕಟ್ಕೊಡ್ತೀವಿ. ದಿಸ್ ಈಸ್ ದಿ ಥರ್ಡ್ ಕ್ರೈಟೀರಿಯಾ. ಅಂಡರ್ಟೇಕಿಂಗ್ ಟು ಕಂಪ್ಲೀಟ್ ವರ್ಕ್ಸ್, ಇದು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಮಾಡಬೇಕು. ನೀವು ಹಣ ಕೊಡ್ತೀರಾ ನಮಗೆ, ನೀವು ಕೊಟ್ಟ ತಕ್ಷಣ ವಿತೌಟ್ ಎನಿ ಡಿಲೇ ನಾವು ವರ್ಕನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಅಂಡರ್ಟೇಕಿಂಗ್ ಕೊಡ್ತಾರೆ ಪ್ರಿನ್ಸಿಪಾಲ್. 12B ಅದೇ
The college was committed to complete all necessary works and meeting the section 12B criteria by specific deadline. 12B criteria ಹೇಳುತ್ತಂದ್ರೆ ಏಪ್ರಿಲ್ 1 ಹಣ ಬಿಡುಗಡೆ ಮಾಡಿದ್ರೆ ನೆಕ್ಸ್ಟ್ ಮಾರ್ಚ್ 31 ಒಳಗಡೆ ನೀವು ಖರ್ಚು ಮಾಡಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಬಿಲ್ಡಿಂಗ್ ಇನಾಗ್ರೇಟ್ ಆಗಿರಬೇಕು ಅಂತ ಹೇಳುತ್ತೆ 12B ನಲ್ಲಿ. ಬಿಲ್ಡಿಂಗ್ ಇನಾಗ್ರೇಟ್ ಕೊಟ್ಟಾಗ ಅದು ನಾವು ಮಾಡ್ತೀವಿ ಅಂತ ಪ್ರಿನ್ಸಿಪಾಲ್ರು ಆನ್ ಬಿಹಾಫ್ ಆಫ್ ದಿ ಎಂಟೈರ್ ಇನ್ಸ್ಟಿಟ್ಯೂಷನ್ ಕಮಿಟ್ ಆಗಬೇಕು. ಆ ಕಮಿಟ್ಮೆಂಟ್ ಏನೇನೆ ನೀವು ಅಟೆಂಡ್ ಮಾಡಿ ಏಪ್ರಿಲ್ 1 ಇಂದ ಮಾರ್ಚ್. ರಿಸೀವಿಂಗ್ ಪ್ಲಾನ್ ನಾನ್ ಪ್ಲಾನ್ ಗ್ರಾಂಟ್ಸ್ ಅಂದರೆ ಈ ಕಾಲೇಜ್ ಓಪನ್ ಮಾಡಿದ್ದೀವಿ, ಬೇರೆ ಗ್ರಾಂಟ್ಸ್ ಎಲ್ಲ ನಮಗೆ ಸ್ಟೇಟ್ ಗ್ರಾಂಟ್ ಬರ್ತಾ ಇದೆ, ಮೇಂಟೆನೆನ್ಸ್ಗೆ ಎಲೆಕ್ಟ್ರಿಸಿಟಿ ಗ್ರಾಂಟ್ ಬರ್ತಾ ಇದೆ, ನೀರಿಗೆ ಕೊಡ್ತಾ ಇರ್ಬೋದು, ಬಿಲ್ಡಿಂಗ್ ಮೇಂಟೆನೆನ್ಸ್ ಗ್ರಾಂಟ್ ಕೊಡ್ತಾರೆ, ಸ್ಯಾಲರಿ ಗ್ರಾಂಟ್ ಕೊಡ್ತಾರೆ. ಅಂದರೆ ದಿಸ್ ಇನ್ಸ್ಟಿಟ್ಯೂಷನ್ ಈಸ್ ರಿಸೀವಿಂಗ್ ಅದರ್ ಗ್ರಾಂಟ್ಸ್ ಫ್ರಮ್ ದಿ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಆಲ್ಸೋ ಅದರ್ NGOs. ನಾನ್ ಪ್ಲಾನ್ ಅಂತ ಇದೆ. ನಾನ್ ಪ್ಲಾನ್ ಅಂತಂದರೆ ಸಂಬಳಕ್ಕೆ ಬರ್ತಿತ್ತು ಮೊದಲು, ಈಗೇನು ಬರ್ತಿಲ್ಲ. ಏಡೆಡ್ ಕಾಲೇಜ್ಗೆ ಪ್ಲಾನ್ ಸ್ಕೀಮ್ಗಳು ಬರುತ್ತೆ, ನಮಗೆಲ್ಲ ನಾನ್ ಪ್ಲಾನ್ ಬರುತ್ತೆ. ಸೊ ಹಾಗಾಗಿ ನಾನು ನೋಡಿ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು UGC. ಏನಕ್ಕೆ ಟೀಚರ್ಸ್ ನಾನ್ ಪ್ಲಾನಲ್ಲಿ ಇಟ್ಟರು ಅಂತಂದರೆ 28ನೇ ತಾರೀಕು 30ನೇ ತಾರೀಕು ನಮ್ಮ ಮಧ್ಯರಾತ್ರಿ ನಮ್ಮ ಮೆಸೇಜ್ಗೆ ದುಡ್ಡು ಬರ್ತಾರೆ, ಸಂಬಳ ಬರುತ್ತೆ ಅಂತಂದರೆ ವಿ ಆರ್ ಆಲ್ ಪ್ಲೇಸ್ಡ್